ಹೌದು ಹರ್ಷ. ಅದು ಅಲ್ಲದೆ ಈ ಈವೆಂಟ್ ಪ್ರೆಸ್ ಮೀಡಿಯಾವ್ರಿಗೂ ತಲುಪಬೇಕು. ಈವೆಂಟ್ಗೆ ಬರದೇ ಇರೋರು ಕೂಡ ಈ ವಿಷಯ ಎಲ್ಲ ಮುಟ್ಬೇಕು. ಅಭಿ, ನೀನು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡಿಬಿಡು, ಯಾರು ಮಿಸ್ ಮಾಡಬೇಡ. ಸರಿ ಮಾಮ್, ನಾನು ಈಗಲೇ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಎಷ್ಟು ಜನ ಗೆಸ್ಟ್ ಬರ್ತಾರೆ, ಮೆನು ಏನು ಅನ್ನೋದನ್ನೆಲ್ಲ ನೀನು ನೋಡ್ಕೊ. ಸರಿ ಮೇಡಮ್, ನಾನು ನೋಡ್ಕೋತೇನೆ. ಗೌರಿ, ನೀನು ಹೆಲ್ಪ್ ಮಾಡು. ಸರಿ ಮೇಡಮ್. ಪ್ರೀತು, ಈವೆಂಟ್ ಮ್ಯಾನೇಜರ್ನ ಬರೋದಿಕ್ಕೆ ಹೇಳು. ಮಿಕ್ಕಿದ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಂದು. ಸರಿಮಾ. ಹಲೋ, ನಾನು ರಮಾದೇವಿ ಅವ್ರ ಮಗ ಮಾತಾಡ್ತಿರೋದು. ಏನಿಲ್ಲ, ಈಗ ಒಂಚೂರು ನೀವು ಮನೆ ಹತ್ರ ಬರ್ಬೋದಾ? ಸ್ವಲ್ಪ ಈವೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಇವತ್ತು ಸಂಜೆನೆ. ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ. ಬರ್ತಾರಂತೆ. ತಂಗಿ ನಾನು ಕೊಟ್ಟಿರೋ ಡೋಸ್ ಸರ್ಜಿಯಾಗಿ ವರ್ಕೌಟ್ ಆಗ್ತಾ ಇದೆ ಅನ್ಸುತ್ತೆ. ಈ ಈವೆಂಟ್ ಅಲ್ಲಿ ನನಗೆ ಬೇಕಾಗಿರೋದೆಲ್ಲ ಸಿಕ್ಕೇ ಸಿಗುತ್ತೆ. ಗೌತಮಿ, ಏನ್ ಅಭಿ, ಇವೆಂಟ್ನ ಮನೆ ಒಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಗೌತಮಿ, ಇವೆಂಟ್ನ ಮನೆ ಒಳಗೆ ಮಾಡೋಣ. ಬಟ್ ನಿಮ್ಮ ಮಾಮ್ ಬೈದ್ರೆ? ಯು ಡೋಂಟ್ ವರಿ, ಐ ಟೇಕ್ ಕೇರ್. ಮಾಮ್ ಹತ್ರ ನಾನು ಮಾತಾಡ್ತೀನಿ, ಒಳಗಡೆನೆ ಮಾಡೋಣ. ನೀವೆಷ್ಟು ಒಳ್ಳೆಯವರು ಅಭಿ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ ನೀವಂದ್ರೆ ನನಗೆ ತುಂಬಾ ಇಷ್ಟ ಆಗೋದು. ಮೈ ಪ್ಲೆಜರ್ ಗೌತಮಿ. ನೀವು ರೆಡಿಯಾಗೋಷ್ಟರೊಳಗೆ ಹೊರಗಡೆ ಇರೋ ಸೆಟಪ್ನ ಒಳಗಡೆ ಹಾಕ್ಸಿ. ಅಭಿ, ನಿಮ್ಮಮ್ಮ ಬೈತಾಳೆ ಅಂತ ನನಗೇ ಆಗಲ್ಲ ಅಂತ ಅಂತೀಯಾ? ಆಗಲ್ಲ ಅನ್ನೋದನ್ನ ಹೇಗಾಗೋ ಹಾಗೆ ಮಾಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ. ಇವರೇ, ಇದು ತೊಗೊಂಡೋಗ ಅಲ್ಲಿ. ಸರಿ ಸರ್. ಬಸ್ ನೀವೇನ್ ಬಸ್ ನೀವು ನಮ್ಮ ಬಾಸು ಹೋಗಿ ಹೋಗಿ ಈ ತರದ ಕೆಲಸ ಎಲ್ಲ ಮಾಡ್ತಿದ್ರಲ್ಲ, ಬಿಡಿ ನಾ ಮಾಡ್ತೀನಿ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಏನೋ ತಪ್ಪು? ಆದ್ರೂ ನಾನೇ ಮಾಡೋದು. ಸರಿ, ಅದೆಲ್ಲ ಬಿಟ್ಟಾಕು. ನೋಡು, ಬಂದಿರೋ ಗೆಸ್ಟ್ಗಳಿಂದ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಬಾರ್ದು. ಬಾಸ್, ಐ ಆಮ್ ಯುವರ್ ಓನ್ಲಿ ಫಿಯರ್. ಸರಿ, ಇದನ್ನ ತೊಗೊಂಡೋಗಿ ಅಲ್ಲಿ ಇಟ್ಬಿಡು. ಓಕೆ ಡನ್. ಹಾಗೆ ಅಲ್ಲಿ ಹಿಂದೆ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊ. ಓಕೆ. ಬರಬೇಕು ನವ ದಂಪತಿ ಪತಿಗಳು. ಏನ್ ಬ್ರೋ, ಮದುವೆ ಆಗಿದ್ದು ಏನ್ ನೀನು ಅದಕ್ಕೆ ಇಬ್ರು ಮ್ಯಾಚಿಂಗ್ ಅಲ್ಲಿ ಬಂದಿದ್ದೀರಾ? ಇರಿವೆ, ಲುಕಿಂಗ್ ನೈಸ್. ಇವತ್ತು ನೀವಿಬ್ರೆ ನಮ್ಮ ಈ ಈವೆಂಟ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್. ಅದಿರಲಿ, ನನಗೂ ಏನಾದರೂ ಕೆಲಸ ಇದೆ ಹೇಳು. ಕೆಲಸ ಇದೆ. ಏನು? ಅಲ್ಲಿ ಚೇರ್ ಕಾಣಿಸ್ತಿದೆಯಲ್ಲ, ಹೋಗಿ ಆರಾಮಾಗಿ ಕೂತ್ಕೊಳ್ಳೋದು. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಥ್ಯಾಂಕ್ ಯು. ಓಕೆ, ಪ್ಲೀಸ್. ವೆಂಕಿ, ಅಲ್ಲಿ ಏನ್ ಮಾಡ್ತಿದ್ಯಾ? ಬೇಗ ಬೈಲ್. ಪ್ರೀತು, ಬಾ. ಎಲ್ಲ ಅರೇಂಜ್ಮೆಂಟ್ಸ್ ಮುಗೀತಲ್ಲ? ಆಲ್ಮೋಸ್ಟ್ ಬಾ. ಪ್ರೀತಮ್, ನಿನ್ನೊಳಗಿರೋ ಲೀಡರ್ಶಿಪ್ ಕ್ವಾಲಿಟಿ ಇನ್ನೂ ಹಾಗೇ ಇದೆ. ಯಾವ ಕೆಲಸ ಹೇಳಿದ್ರು ಸರಿ,
ಪರ್ಫೆಕ್ಟಾಗಿ ಒಬ್ಬನೇ ಮಾಡಿ ಮುಗಿಸ್ಬಿಡ್ತೀಯ. ಥ್ಯಾಂಕ್ ಯು ಮಾ. ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ. ನಿನ್ನ ಮನಸ್ಸಲ್ಲಿ ಏನಿದೆಯೋ ನೀನು ಅದನ್ನು ನೇರವಾಗಿ ನನಗೆ ಹೇಳಬೇಕು. ಸರಿ ಮಾ, ಕೇಳಿ. ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಪ್ರೀತಮ್? ಹೇಳು, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಯಾಕಮ್ಮ ಸಡನ್ ಆಗಿ ಹೀಗೆಲ್ಲ ಕೇಳ್ತಿದ್ದೀರಾ? ಯಾಕೆಂದ್ರೆ ಅಭಿ ವಿಷಯದಲ್ಲಿ ಅವನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅನ್ನೋದು ತಿಳ್ಕೊಳ್ದೇನೆ ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ನಿನ್ನ ವಿಷಯದಲ್ಲೂ ಹಾಗಾಗಬಾರ್ದು ಅಂತಾನೆ ಕೇಳ್ತಾ ಇದ್ದೀನಿ. ಹೇಳು ಪ್ರೀತಮ್, ಯಾರಾದರೂ ಇದ್ದಾರಾ? ಪ್ರೀತಮ್, ಹೇಳು. ಇಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ನಿಜವಾಗ್ಲು? ಸದ್ಯಕ್ಕೆ ಈಗ ಆ ಥರದ್ದೆಲ್ಲ ಏನೂ ಇಲ್ಲಮ್ಮ. ಸರಿ, ಹಾಗಾದ್ರೆ ಒಂದು ನಿಮಿಷ ಬರ.